ನಾನು ಹಿಂದೆ ಸುಂದರಪಾಳ್ಯ ಪಂಚಾಯತಿಗೆ ಬಂದಾಗ ಅಲ್ಲಿನ ಟೀಚರ್ಸ್ ನನ್ನನ್ನು ಒತ್ತಾಯ ಮಾಡಿ ಕರೀತಾರೆ. ಬಟ್ ಈ ಜಾಗದಲ್ಲಿ ಆ ಟೀಚರ್ಸ್ ಕೆಲವೊಂದು ಆಸಕ್ತಿಯಿಂದ ಮಾಡಿರುವಂಥದ್ದು ಬಹಳ ಹೆಮ್ಮೆಯ ವಿಚಾರ. ಇದು ಮಕ್ಕಳ ಬಗ್ಗೆ ಎಷ್ಟು ಅವರಿಗೆ ಕಳಕಳಿ ಇದೆ ಅನ್ನೋ ಸಂದರ್ಭದಲ್ಲಿ ಆಸಕ್ತಿ ಕಡಿಮೆ ಆಗ್ಬೋದು. ಅದೇ ಮಕ್ಕಳ ಆಸಕ್ತಿಯನ್ನ ಏಕಾಗ್ರತೆಯನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ಅವ್ರದೇ ಆದ ರೀತಿ ಒಂದೊಂದು ಹೊಸ ಪ್ರಯೋಗಗಳನ್ನ ಮಾಡುವಂತ ಇದ್ದಾಗ ಪ್ರತಿಯೊಂದು ಪ್ರಾಣಿ ಪಕ್ಷಿಯ ನೀರಿನಲ್ಲಿ ಯಾವ್ಯಾವ ತರ ಇರುತ್ತೆ, ಜೀವಿಗಳಿರುತ್ತೆ, ಅವುಗಳ ಜೀವನ ಹೇಗೆ, ಪಕ್ಷಿ ಏನ್ ತಿನ್ನತ್ತೆ, ಅದರ ಜೀವನ ಹೇಗೆ ಅನ್ನುವಂಥದ್ದನ್ನ ಈ ರೀತಿಯ ಹೊಸ ರೀತಿ ಮಕ್ಕಳಿಗೆ ಹೆಚ್ಚಿನ ಆಸಕ್ತಿ ಬರ್ಲಿಕ್ಕೆ ಈ ವಯಸ್ಸಿನಲ್ಲಿ ಮಾಡ್ತಾ ಇರುವಂತದ್ದು ಇವರು ಮಾದರಿಯಾಗಿ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲೇ ಮಾದರಿಯಾಗಿ ಹೆಚ್ಚಿನ ಶಾಲೆಗಳಲ್ಲಿ ಇದನ್ನ ಮುಂದುವರಿಸಿದ್ರೆ ಮಕ್ಕಳಿಗೆ ಯಾವ್ಯಾವ್ದು ಈಗ ಬೇರೆ ಶಾಲೆಗಳಲ್ಲಿ ಸಿಗ್ತಾ ಇದೆ ಸೌಕರ್ಯಗಳು ಇಲ್ಲಿ ಇಲ್ಲ ಅನ್ನೋವಂಥದಕ್ಕೆ ಈ ಸರ್ಕಾರಿ ಶಾಲೆ ಮಾದರಿ ಆಗಿದೆ. ಇದು ಈ ರೀತಿ ನಾವು ಬೇರೆ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು. ಇವಾಗ ನಾವು ಅದೇ ಒಂದು ನಿಟ್ಟಿನಲ್ಲಿ ಕರ್ನಾಟಕ KPSC ಶಾಲೆಗಳು ಅದೇ ಒಂದು ಉದ್ದೇಶದಲ್ಲೇ ಆಗ್ತಾ ಇರೋದು. ಇಡೀ ಒಂದು ಪಂಚಾಯತಿಗೆ ಆ KPSC ಶಾಲೆ ತಂದು LKG ಇಂದ ಹಿಡಿದು PUC ಮಟ್ಟಕ್ಕೆ ಆ ಶಾಲೆನ ಅಭಿವೃದ್ಧಿ ಮಾಡಿ ಇಡೀ ಪಂಚಾಯತಿಯಲ್ಲಿರುವಂತ ಟೀಚರ್ಸ್ನ ಒಂದು ಜಾಗದಲ್ಲಿ ಸೇವೆ ಮಾಡ್ಲಿಕ್ಕೆ ತಂದು ಅಲ್ಲಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಮಾಡುವಂತ ಒಂದು ದೂರದೃಷ್ಟಿ ಆ KPSC ಶಾಲೆಗಳು. KV ಸ್ಕೂಲ್ಸ್ ಅಲ್ಲಿ ಯಾಕೆ ಹಿಂದೆ ಸರ್ಕಾರಿ ಶಾಲೆ ಇದ್ದಾಗ ಸೇರಿಸ್ತಾ ಇದ್ರು KV ಸ್ಕೂಲ್ ಅಲ್ಲಿ ಅಂದ್ರೆ ಅಲ್ಲಿ ಯಾವುದೇ ಸರ್ಕಾರಿ ಶಾಲೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಪೊಲೀಸು, ಆರ್ಮಿಯಲ್ಲಿ ಕೆಲಸ ಮಾಡಿರ್ಲಿ ಅಥವಾ ಅಲ್ಲಿ ರೈಲ್ವೇಸ್ ಅಲ್ಲಿ D ಗ್ರೂಪ್ ಅಲ್ಲಿ ಕೆಲಸ ಮಾಡಿ ಅವರಿಗೆ ಅಲ್ಲಿ ಫ್ರೀ ಅಡ್ಮಿಷನ್ಸ್ ಮಾಡ್ತಾ ಇದ್ರು. ಅಂದ್ರೆ ಯಾವುದೇ ಮೇಲ್ವರ್ಗದ ಅಧಿಕಾರಿ ಮಕ್ಕಳು ಮತ್ತೆ ಅಲ್ಲೇ ಕೆಲಸ ಮಾಡೋ ಕೆಳವರ್ಗದ ಮಕ್ಕಳು ಒಂದೇ ವಾತಾವರಣದಲ್ಲಿ ಬೆಳಿಬೇಕು ಅಂತಂದ್ಬಿಟ್ಟು KV ಸ್ಕೂಲ್ಸ್ ಅಂತ ಇರ್ತಿದ್ರು. ಅವಾಗ ಪ್ರತಿಯೊಬ್ಬರಿಗೂ 5 ರಿಂದ 10 ಕೋಟಾ ಇರ್ತಾ ಇತ್ತು, ಅದನ್ನ ಹಠ ಮಾಡಿ ತಗೋತಾ ಇದ್ರು. ಈಗ ಅದೇ ಒಂದು ಮಾದರಿಯಾಗಿ ಇಂಗ್ಲಿಷ್ ಮೀಡಿಯಂ ಶಾಲೆನ ಅಭಿವೃದ್ಧಿ ಮಾಡೋ ದೂರದೃಷ್ಟಿ ಸರ್ಕಾರ ತಗೊಂಡಿದೆ. ನಮ್ಮ ಕ್ಷೇತ್ರದಲ್ಲೂ ಕೂಡ ಒಂದು 5 KPSC ಶಾಲೆಗಳು 2 ನಗರ ಭಾಗದಲ್ಲಿ 3 ಗ್ರಾಮೀಣ ಭಾಗದಲ್ಲಿ ಸೆಲೆಕ್ಟ್ ಆಗಿದೆ. ಇದೇ ರೀತಿ ವಿಶೇಷವಾಗಿ ಇದೇ ರೀತಿಯ ಒಂದು ದೂರದೃಷ್ಟಿಯಿಂದ ಅದು ಪರಿಕಲ್ಪನೆ ಮಾಡಿದ್ದಾರೆ. ಒಳ್ಳೇದಾಗುತ್ತೆ, ಎಲ್ಲ ಸರ್ಕಾರಿ ಶಾಲೆಗೆ ಮತ್ತೆ ಬರ್ಲಿ ಅನ್ನೋಂಥ ಒಂದು ಆಲೋಚನೆಯಿಂದ ಮಾಡಿದ್ದಾರೆ. ಅದನ್ನೆಲ್ಲ ಚೆನ್ನಾಗಿದೆ. ಆಸಕ್ತಿಯಿಂದ ನೋಡ್ಕೋತಾ ಇದಾರಲ್ಲ, ಇದು ಗುರುಗಳಲ್ಲಿರುವಂತ ಒಂದು ವಿಶೇಷವಾಗಿರುವಂತ ಗುಣ. ತಂದೆ ತಾಯಿಗಿಂತ ಯಾರಾದ್ರೂ ಒಂದು ವ್ಯಕ್ತಿ ಬಹಳ ಶ್ರದ್ಧೆಯಿಂದ ನೋಡ್ಕೋತಾರೆ ಅಂದ್ರೆ ಅದು ಗುರುಗ್ ಮಾತ್ರ ವಿಶೇಷವಾಗಿರುವಂತ ಗುಣ ಮತ್ತೆ ಲಕ್ಷಣ ಇರುತ್ತೆ. ನೋಡಿ, ತನ್ನದಲ್ಲದ ಮಕ್ಕಳಿಗೆ ವಿದ್ಯಾದಾನ ಮಾಡೋದ್ರ ಜೊತೆಯಲ್ಲಿ ಅವ್ರಿಗೆ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿ ಆಸಕ್ತಿ ಬರೋಂಗೆ ಮುಂದಿನ ಪ್ರಜೆನ ಯಾವ ರೀತಿ ಬೆಳೆಸ್ಬೇಕು ಅನ್ನುವಂತ ದೂರದೃಷ್ಟಿ ಇವ್ರಿಗಿದೆ. ಅದು ವಿಶೇಷತೆ ಇವರಲ್ಲಿರುವಂಥದ್ದು. ಚೆನ್ನಾಗಿದೆ. ನೀರಿಲ್ಲ ಅಂತ ಇರ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಗಾರ್ಡನ್ ಇಟ್ಟಿದ್ದಾರೆ. ಗಾರ್ಡನ್ ತರ ಎಷ್ಟು ಚೆನ್ನಾಗಿದೆ, ಸಾಧಿಸಕ್ಕಾಗಲ್ಲ. ಅಲ್ಲಿ ಸ್ಥಳೀಯವಾಗಿರುವಂತವ್ರು ಶಾಲೆಗಳ ಬಗ್ಗೆ, ಸರ್ಕಾರಿ ಶಾಲೆ ಬಗ್ಗೆ ಸ್ವಲ್ಪ ಕಳಕಳಿಯನ್ನ ತೋರಿಸಿದ್ರು ಕೂಡ ಈ ತರ ಒಂದ್ ಮಾದರಿ ಶಾಲೆ ಆಗುತ್ತೆ. ನೋಡಿ, ಶಾಲೆ ಮುಂದೆ ಗಾರ್ಡನ್ ಇದ್ದಂಗಿದೆ, ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಒಳ್ಳೆ ವಾತಾವರಣನ ತಂದಿದ್ದಾರೆ. ಇದೊಂದು ತುಂಬಾ ಮಾದರಿ ಆಗಿರುವಂತ ಶಾಲೆ. ಅದು ಪ್ರಯತ್ನ ಎಲ್ಲ ಸರ್ಕಾರಿ ಶಾಲೆ ಬಿಡುವಂತ ಹೇಗಾದ್ರೆ ಆಗಿಟ್ಟಿಲ್ಲ, ಎಲ್ಲ ತುಂಬಾ ಮನೆಗಿಂತ ತುಂಬಾ ಚೆನ್ನಾಗಿ ಇದನ್ನ ಕಾಪಾಡ್ಕೊಂಡಿದ್ದಾರೆ. ದೇವಸ್ಥಾನ ಇದೆ, ಗಾರ್ಡನ್ ಇದೆ, ಈ ಕಡೆ ಎಲ್ಲ ಮಕ್ಕಳ ಕಲೀಲಿಕ್ಕೆ ಎಲ್ಲ ಸಣ್ಣ ಪುಟ್ಟ ಸ್ಪಾನ್ಸರ್ ಜಾಸ್ತಿ ಮಾಡ್ತಾರೆ. ಸ್ಮಾರ್ಟ್ ಟಿವಿ ಎಲ್ಲ ಅವರೇ ಮಾಡ್ತಾರೆ. ಚೆನ್ನಾಗಿ ಇಂಪ್ರೂವ್ ಮಾಡಿದ್ದೀರಾ, ಒಳ್ಳೇದಾಗಿ. 100% pure and clean. No compromise. Best quality. Family restaurant. 100% Hamburg and Dindukal style biryani. 100% Venus biryani. Near Government Maternity Hospital, Maharaja Road, Robertson Pay. TR ಆನಂದ ಭವನ್ ಸ್ವೀಟ್ಸ್ ಅಂಡ್ ಸ್ನಾಕ್ಸ್. ಇಲ್ಲಿ ಕರ್ತವ್ಯ ನಿರ್ವಹಿಸಲು ಸಿಬ್ಬಂದಿಗಳು ಬೇಕಾಗಿದ್ದಾರೆ. ನಮ್ಮ ಶಾಖೆಗಳಲ್ಲಿ ಈ ಕೆಳಗಿನ ವಿಭಾಗಗಳಲ್ಲಿ ಕೆಲಸ ಮಾಡಲು ನಾವು ಸಿಬ್ಬಂದಿಗಳನ್ನ ಹುಡುಕುತ್ತಿದ್ದೇವೆ. ಸೂಪರ್ವೈಸರ್, ಶೈಕ್ಷಣಿಕ ಅರ್ಹತೆ, ಅಡುಗೆ ಯಾವುದೇ ಪದವಿ ಹೊಂದಿರಬೇಕು. ಇಡ್ಲಿ, ಪೂರಿ, ವಡಾ ಮಾಸ್ಟರ್, ಸೇಲ್ಸ್ ಮ್ಯಾನ್, ಕ್ಯಾಪ್ಟನ್, ಅಡುಗೆ, ಹೋಟೆಲ್ ನಿರ್ವಹಣೆ ಯಾವುದೇ ಪದವಿ ಹೊಂದಿರಬೇಕು. ಪರೋಟ, ಚಪಾತಿ, ದೋಸಾ ಮಾಸ್ಟರ್ ಅನುಭವ ಹೊಂದಿರಬೇಕು. ಹೌಸ್ ಕೀಪಿಂಗ್, ಕ್ಯಾಶಿಯರ್, ಚಾಟ್ಸ್ ಮಾಸ್ಟರ್ ಅನುಭವ ಹೊಂದಿರಬೇಕು. ಸ್ಟಾಲ್ ಮ್ಯಾನ್, ವೇಟರ್, ಡಿಶ್ ವಾಷರ್, ಅಡುಗೆ ಸಹಾಯಕರು, ಭದ್ರತಾ ಸಿಬ್ಬಂದಿ, ಲೋಡ್ ಮ್ಯಾನ್. ಆಸಕ್ತ ಅಭ್ಯರ್ಥಿಗಳು ಆಧಾರ್ ಕಾರ್ಡ್, ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್,
4 ಭಾವಚಿತ್ರ, ಬ್ಯಾಂಕ್ ಪಾಸ್ಬುಕ್ ಮತ್ತು PDF ಸೌಲಭ್ಯವಿದೆ. ಮಾಸಿಕ ಸಂಬಳ ರು 15,000ದಿಂದ ಪ್ರಾರಂಭ.